ರೈಟ್, ಇಲ್ಲಿಯವರೆಗೆ ವೈಯಕ್ತಿಕ ವಾಗ್ದಾಳಿಗಳು ನಡೀತಾ ಇವೆ, ನಡೆಯುತ್ತವೆ ಮುಂದೇನು. ಆದರೆ ಪಕ್ಷದ ಪ್ರಣಾಳಿಕೆಗಳ ವಿಚಾರಕ್ಕೆ ಬಂದಾಗ ಆರಂಭದಲ್ಲೇ ಅದು ಬಿಸಿಲಿಗೆ ತಕ್ಕಂತೆ ಕಾವು ಏರಿದಂತೆ ಕಾಣಿಸುತ್ತಿದೆ. ಕಾಂಗ್ರೆಸ್ ಪಕ್ಷದ ಚುನಾವಣಾ ಪ್ರಣಾಳಿಕೆಯ ಕೆಲ ಆಯ್ದ ಭಾಗಗಳನ್ನು ಭಾರತೀಯ ಜನತಾ ಪಕ್ಷ ವಿಪರೀತ ಟೀಕೆಗೆ ಗುರಿ ಮಾಡಿದೆ. ಇದು ಕಾಂಗ್ರೆಸ್ ಪಕ್ಷದ ಪ್ರಣಾಳಿಕೆಯೋ ಅಥವಾ ಮುಸ್ಲಿಂ ಲೀಗ್ ಪ್ರಣಾಳಿಕೆಯೋ ಎಂಬುದು ಬಿಜೆಪಿ ಪ್ರಶ್ನೆ. ಪ್ರಧಾನಿ ನರೇಂದ್ರ ಮೋದಿಯವರು ನೀಡಿದ್ದ ಹೇಳಿಕೆಯನ್ನೇ ಮುಂದುವರಿಸಿ ಇವತ್ತು ದೆಹಲಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿದ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷ ಜೆ.ಪಿ. ನಡ್ಡಾ ಅದೇ ಪ್ರಶ್ನೆಗಳನ್ನು ಕೇಳಿದ್ದಾರೆ. ಕಾಂಗ್ರೆಸ್ ಪಕ್ಷ ನಿರಂತರವಾಗಿ ಜನರಿಂದ ತಿರಸ್ಕರಿಸಲ್ಪಡುತ್ತಿದೆ, ಆದರೂ ತನ್ನ ತುಷ್ಟೀಕರಣ ರಾಜಕಾರಣವನ್ನು ಅದು ಬಿಡ್ತಾ ಇಲ್ಲ. ಪಕ್ಷದ ಪ್ರಣಾಳಿಕೆ ನೋಡಿ ಅಚ್ಚರಿ ಆಗ್ತಾ ಇದೆ. ಇದು ಅವರ ಪ್ರಣಾಳಿಕೆಯಂತೆ ಕಾಣಿಸುತ್ತಿಲ್ಲ, ಇದು ಮುಸ್ಲಿಂ ಲೀಗ್ ಪ್ರಣಾಳಿಕೆ ಏನೋ ಅನಿಸುತ್ತಿದೆ. ಈ ವಿಚಾರವನ್ನು ಕಾಂಗ್ರೆಸ್ ಸ್ಪಷ್ಟಪಡಿಸಬೇಕು ಅಂತ ನಡ್ಡಾ ಹೇಳಿದರು. ಸಿ.ಟಿ. ರವಿಯಲ್ಲೆಲ್ಲೋ ರಾಜ್ಯ ಮಟ್ಟದಲ್ಲಿ ಅದಕ್ಕೆ ತಾಲಿಬಾನಿಗಳೇ ಪ್ರೇರಣೆ ಅಂತ ನಗರ ನಕ್ಸಲರ ಸಹಕಾರದೊಂದಿಗೆ ಮಾಡಿರುವ ಪ್ರಣಾಳಿಕೆ ಅಂತೆಲ್ಲ ಹೇಳಿದ್ರು. ಇನ್ನು AICC ಅಧ್ಯಕ್ಷರು ಖರ್ಗೆ ಅವರು ಇದಕ್ಕೆ ತಿರುಗೇಟು ಕೊಟ್ಟರು. ಹಾಗೆಲ್ಲ ಹೇಗೆ ಹೇಳ್ತೀರಿ? ಮೋದಿ ಶಾ ಪೂರ್ವಜರು ಮಹಾತ್ಮ ಗಾಂಧೀಜಿಯ ಕ್ವಿಟ್ ಇಂಡಿಯಾ ಚಳವಳಿಯನ್ನೇ ವಿರೋಧಿಸಿದ್ರು. 1940ರಲ್ಲಿ ಮುಸ್ಲಿಂ ಲೀಗ್ ಬೆಂಬಲದೊಂದಿಗೆ ಬಂಗಾಳದಲ್ಲಿ ಶ್ಯಾಮ್ ಪ್ರಸಾದ್ ಮುಖರ್ಜಿ ಹೇಗೆ ಸರ್ಕಾರ ರಚಿಸಿದ್ರು ಅಂತ ಎಲ್ಲರಿಗೂ ಗೊತ್ತಿದೆ ಅಂತೆಲ್ಲ ಹೇಳಿ ಕಾಂಗ್ರೆಸ್ ಚುನಾವಣಾ ಆಯೋಗಕ್ಕೆ ದೂರನ್ನು ಕೊಡ್ತು. ಬಹುಶಃ ಈ ಚುನಾವಣೆ ನಂತರ ದೇಶದ ಜನರೇ ರಾಹುಲ್ ಗಾಂಧಿ ಅವರಿಗೆ ಕಡ್ಡಾಯ ನಿವೃತ್ತಿಯ ಆದೇಶವನ್ನು ಕೊಡ್ತಾರೆ. ಬಹುಶಃ ತನ್ನ ಪ್ರಣಾಳಿಕೆ ಬರೆಯೋದಕ್ಕೆ ತಾಲಿಬಾನಿಗಳಿಂದ ಪ್ರಚೋದನೆಯನ್ನು, ನಗರ ನಕ್ಸಲೀಯರ ಸಹಾಯವನ್ನು ಪಡೆದು ರೂಪಿಸಿದಂತೆ ಕಾಣುತ್ತೆ. ಯಾವ ಪ್ರಿಡಿಕ್ಷನ್ನು ಅವರು ಡಬಲ್ ಡಿಜಿಟ್ನ ಕ್ರಾಸ್ ಆಗೋದ್ರ ಬಗ್ಗೆ ವಿಶ್ವಾಸವನ್ನು ವ್ಯಕ್ತಪಡಿಸಿಲ್ಲ. ಹಾಗಾಗಿ ಈ ವಿಭಜನೆ ಪ್ರಣಾಳಿಕೆಯಲ್ಲೇ ಸತ್ತು ಹೋಗುತ್ತೆ. ವಿಭಜನೆಯ ರೋಗ ಅಷ್ಟು ಸಮಾಧಾನದ ಸಂಗತಿ. ಮುಸ್ಲಿಂ ಲೀಗ್ ಆಲೋಚನೆಗಳನ್ನ ಒಳಗೊಂಡಿದೆಯಾ ಸರ್ ಪ್ರಣಾಳಿಕೆ? ಯಾವ ಕಾರಣಕ್ಕೆ ಬಿಜೆಪಿ ಆರೋಪ ಮಾಡಿ? ಹಂಗೆ ನನಗೆ ಗೊತ್ತಾಗಲ್ಲ ಹೇಳಕ್ಕೆ. ಇದು ಆರಂಭ ಆಗಿರುವುದು ಮುಸ್ಲಿಂ ಲೀಗಿನ ಪ್ರಣಾಳಿಕೆ ಅನ್ನೋದಕ್ಕೆ ಬೇರೆ ಕಾರಣ. ಪ್ರೈಮರಿಲಿ ಈ ಆರ್ಗ್ಯುಮೆಂಟ್ ಸ್ಟಾರ್ಟ್ ಮಾಡಿದ್ದು ದೇಶದಲ್ಲಿ ಪ್ರೈಮ್ ಮಿನಿಸ್ಟರ್ ಸ್ಟಾರ್ಟ್ ಮಾಡಿಸಿದ್ರು, ಅದಕ್ಕೆ ಮೊದಲೇ ಕೆಲವರು ಗಮನಿಸಿದ್ರು ಇದನ್ನು. ಎರಡು ವಿಚಾರಗಳಲ್ಲಿ, ಒಂದು ಜಮ್ಮು ಕಾಶ್ಮೀರದ ವಿಚಾರದಲ್ಲಿ ಖರ್ಗೆ ಅವರು ಹೇಳಿದ್ದು ಕಾಶ್ಮೀರಕ್ಕೂ ನಮಗೂ ಏನು ಸಂಬಂಧ ಅಂತ ಎತ್ತಕ್ಕೆ ಹೋದರು. ಪಾರ್ಟ್ ಆಫ್ ದಿ ಇಂಟಿಗ್ರಲ್ ಇಂಡಿಯಾ, ಭಾರತದ ಅವಿಭಾಜ್ಯ ಅಂಗ ಅದು. ಮತ್ತೆ ಅವರಿಗೆ ಆ ವಿಶೇಷ ಸವಲತ್ತನ್ನು ಕೊಡೋದ್ರಲ್ಲಿ ಪ್ರಸ್ತಾಪ ಆಯಿತು. ಅದನ್ನು ತೀವ್ರವಾಗಿ ಎಲ್ಲ ವಿರೋಧ ಸ್ಟಾರ್ಟ್ ಮಾಡಿದ್ರು. ಬಹು ಜನರು ಅದಕ್ಕೆ ವಿರೋಧ ಇದೆ. ಈಗ ನನ್ನಂಥವ್ರಿಗೆಲ್ಲ ಏನನ್ಸುತ್ತೆ ಅಂದರೆ ಜಮ್ಮು ಕಾಶ್ಮೀರಕ್ಕೆ ಕೊಡಕೂಡ್ದು ಅಂತಾನೆ. ಭಾರತದ ಭಾಗ ಅಂದಮೇಲೆ ಭಾರತದ ಭಾಗ, ಅವರಿಗೆ ಪ್ರತ್ಯೇಕವಾದ ಯಾವುದೇ ಕೊಡಬೇಕಾಗಿಲ್ಲ ಅನ್ನೋದೇ ವಾದ, ಅದು ಬೇರೆ. ಎರಡನೇದು ಕಿರಿಕಾಗಿರೋದು ಯಾವುದಪ್ಪ ಅಂತಂದರೆ ಮುಸ್ಲಿಂ ಪರ್ಸನಲ್ ಲಾ ವಿಚಾರದಲ್ಲಿ. ವೈಯಕ್ತಿಕ ಕಾನೂನುಗಳು ಏನಿದೆ ಮುಸ್ಲಿಮರಲ್ಲಿ, ಅದನ್ನು ಫ್ರೀಡಮ್ ಟು ಪ್ರಾಕ್ಟೀಸ್ ಇಟ್ ಅಂತ ಅಲ್ಲಿ ಬರುತ್ತೆ ಇವರ ಮ್ಯಾನಿಫೆಸ್ಟೋ, ಇವರ ಪ್ರಣಾಳಿಕೆಯಲ್ಲಿ. ಅದು ಇವರಿಗೆ ಸಹಜವಾಗಿ ಅದು ಕಣ್ಣನ್ನು ಕುಕ್ಕಿದೆ. ಯಾಕೆ ಕಣ್ಣನ್ನು ಕುಕ್ಕಬೇಕು? ಬಿಜೆಪಿಗೆ ಫ್ರೀಡಮ್ ಟು ಪ್ರಾಕ್ಟೀಸ್ ದೇರ್ ಓನ್ ಪರ್ಸನಲ್ ಲಾಸ್ ವಿ ಎನ್ಕರೇಜ್ ಅಂತೇನೋ ಸಹಜವಾಗಿ ಇವರು ಕಾಂಗ್ರೆಸ್ನವ್ರು ಸಪೋರ್ಟ್ ಮಾಡೋದೇ. ಕಾಂಗ್ರೆಸ್ ವಾದ ಏನ್ ಬೇಕಾದ್ರೂ ಇದ್ಕೊಳ್ಳಿ, ಗೊತ್ತಿಲ್ಲ ಅದ್ರ ಎಕ್ಸ್ಪ್ಲನೇಷನ್. ಬಿಜೆಪಿ ಅವ್ರಿಗೆ ಯಾಕೆ ಅದು ಕಣ್ಣು ಕುಕ್ಕತ್ತೆ ಅಂತ, ದಟ್ ಈಸ್ ಎಕ್ಸಾಕ್ಟ್ಲಿ ವಾಟ್ ಭಾರತೀಯ ಜನತಾ ಪಕ್ಷ ಅಥವಾ ಬಿಜೆಪಿಯ ಸಂಘಟನೆಗಳು ಅದನ್ನು ವಿರೋಧ ಮಾಡ್ತಿರೋವಂಥದ್ದು. ಅದು ಎಲ್ಲಿ ಬರುತ್ತೆ ವಿರೋಧದಲ್ಲಿ? ಉದಾಹರಣೆಗೆ ಅದು ಇಲ್ಲಿ ಹುಟ್ಕೊಳ್ಳುತ್ತೆ, ಯೂನಿಫಾರ್ಮ್ ಸಿವಿಲ್ ಕೋಡಲ್ಲಿ ಹುಟ್ಕೊಳ್ಳುತ್ತೆ. ಈಗ ಇದು ಯೂನಿಫಾರ್ಮ್ ಸಿವಿಲ್ ಕೋಡ್ ಏನಿದೆ, ಸಮಾನ ಕಾನೂನು ಏನಿರಬೇಕು, ಸಿವಿಲ್ ಕಾನೂನುಗಳು ಇರಬೇಕು ಅನ್ನೋದೇನಿದೆ, ಇದು ಹುಟ್ಕೊಳ್ಳೋದೇ ಮುಸ್ಲಿಂ ಪರ್ಸನಲ್ ಲಾಗಳ ವ್ಯತಿರಿಕ್ತವಾಗಿ ಹುಟ್ಟಬೇಕದೀಗ. ಅದು ದಟ್ ವಿಲ್ ಬಿಕಮ್ ಡೆಡ್. ಇದು ನೆಲದ ಕಾನೂನು ಆಗಬೇಕು, ಬೇರೆ ದಾರಿ ಇಲ್ಲ ಅದಕ್ಕೆ. ಇದನ್ನ ಕಾಂಗ್ರೆಸ್ ಬಹುಕಾಲದಿಂದ ಅಪೋಸ್ ಮಾಡಿದೆ, ಅದು ಆಗ್ಕೂಡ್ದದು ಅನ್ನೋ ಥರ. ಬಟ್ ದೇಶದ ಬಹುಜನರ ಅಭಿಪ್ರಾಯ, ಈ ರೀತಿಯ ಕಾನೂನುಗಳು ದೇಶಕ್ಕೆ ಒಂದೇ ಇರಬೇಕು. ಉದಾಹರಣೆಗೆ ಕೆಲವರು ಈ ವಾದ ಮಂಡಿಸ್ತಾರೆ, ನಿನ್ನ ನಿಲುವು ಏನು ಬೇಕಾದರೂ ಇರಲಿ ಧರ್ಮದ ವಿಚಾರದಲ್ಲಿ, ಮನೆ ಒಳಗಡೆ ನೀ ಏನು ಬೇಕಾದ್ರೂ ಮಾಡ್ಕೋ, ಹೊರಗಡೆ ನಿನ್ನ ನಿಲುವು ಹಂಗಿರ್ಲಿಕ್ಕಾಗಲ್ಲ, ಮನೆಯಲ್ಲಿ ಪ್ರಾಕ್ಟೀಸ್ ಮಾಡಬೇಕು ನೀನು ಅಷ್ಟೇ ಅಂತ. ಹಾಗೆ ಕೆಲವರ ವಾದ ಏನು, ದೇಶ ಎಂದ ಮೇಲೆ ಒಂದೇ ಕಾನೂನು ಇರಬೇಕು,
ಕೆಲವು ಕಾನೂನುಗಳನ್ನು ಕೆಲವರು, ಇದು ವಾದ, ಕೆಲವು ಕಾನೂನುಗಳನ್ನು ಕೆಲವರು ತಮಗೆ ಬೇಕಾದ ಜಾಗದಲ್ಲಿ ಬೇಕಾದ ರೀತಿ ಬಳಸಿಕೊಳ್ಳುವುದು, ಇನ್ನು ಕೆಲವು ಕಾನೂನುಗಳಿಗೆ ಬಂದಾಗ ಅದು ನಮಗೆ ಬೇಡ, ನಾವು ಹೀಗೆ ಬಳಸಿಕೊಳ್ಳುತ್ತೇವೆ ಇದನ್ನು ಅನ್ನುವುದು ಸಾಧ್ಯವಿಲ್ಲ ಅನ್ನೋದು ಒಂದು ವಾದ. ಸೆಲೆಕ್ಟಿವ್ ಆಗಿ ಹೆಚ್ಚು ಕಡಿಮೆ ಈ ವಾದವನ್ನು ಸುಪ್ರೀಂ ಕೋರ್ಟ್ ಒಂದು ಹಂತದಲ್ಲಿ ಒಪ್ಪದಂಗಿದೆ. ಯಾಕಂದರೆ ಅದರ ಸಜೆಷನ್ ಕೂಡ ಇದೆ ಅಂದಿನ ಕೇಂದ್ರ ಸರ್ಕಾರಗಳಿಗೆ. ವೈ ನಾಟ್ ಥಿಂಕ್ ಆಫ್ ಎ ಯೂನಿಫಾರ್ಮ್ ಸಿವಿಲ್ ಕೋಡ್ ಅಂತ ಅವರು ಒಂದು ಪ್ರಶ್ನೆ ಕೇಳಿದ್ದಾರೆ ಹಿಂದೆ. ಹಾಗಾಗಿ ಇದು ಅಲ್ಲಿ ಹುಟ್ಕೊಂಡಿರುವಂತಹ ವಾದ. ಆ ವಾದದ ಮುಂದುವರಿದ ಭಾಗವೇ ಇದು ಮುಸ್ಲಿಂ ಲೀಗ್ ಅಂತ ಹೇಳ್ತಿರೋದು. ಅದಕ್ಕೆ ಹೌದು, ಮುಸ್ಲಿಂ ಲೀಗ್ ಅಂದರೆ ಮುಸ್ಲಿಂ ಲೀಗೇ ಅಲ್ಲ ಒಂದು. ಅವರ ಎರಡನೇದು, ಈ ಮುಸ್ಲಿಂ ಲೀಗಿನ ಪ್ರಸ್ತಾಪ ಏನಿದೆ, ನನ್ನ ಪ್ರಕಾರ ಖರ್ಗೆ ಅವರು ಪ್ರಸ್ತಾಪ ಮಾಡುತ್ತಿರುವ 1940 ಅಂದರೆ ಫ್ರೀಡಮ್ಗೆ ಮೊದಲು ಸ್ವಾತಂತ್ರ್ಯ ಪೂರ್ವದಲ್ಲಿ ಇದ್ದ ಮುಸ್ಲಿಂ ಲೀಗೂ ಈಗಿಲ್ಲ. ಈಗಿರುವ ಮುಸ್ಲಿಂ ಲೀಗು ಅಂದಿನ ಮುಸ್ಲಿಂ ಲೀಗ್ ತರಾನೂ ಇಲ್ಲ. ಅಂದು ಹಿಂದೂ ಮತ್ತು ಮುಸ್ಲಿಮರ ನಡುವೆ ಈ ರೀತಿಯ ವಿಚಾರಗಳು ವಿಮರ್ಶೆಗೆ ಒಳಪಡುವಂತಹ ಸಂದರ್ಭವೇ ಆಗಿರಲಿಲ್ಲ. ಅದು ಇರಲಿಲ್ಲ ಆಗಿನ ಸಂದರ್ಭ. ಆಗ ಇದ್ದಿದ್ದಂತಹ ಸಂದರ್ಭ ಬರೀ ಸ್ವಾತಂತ್ರ್ಯ, ಬ್ರಿಟಿಷರು, ಇದು ಅಷ್ಟೇ. ಈ ರೀತಿಯ ವಿಚಾರಗಳಿಗೆ ಚರ್ಚೆಗೆ ಜಾಗ ಇರಲಿಲ್ಲ. ಹಿಂದೂ, ಮುಸ್ಲಿಮು, ಯೂನಿಫಾರ್ಮ್ ಸಿವಿಲ್ ಕೋಡು, ಟ್ರಿಪಲ್ ತಲಾಕು, ಈ ಥರದ್ದೆಲ್ಲ ಚರ್ಚೆಗೇ ಇರಲಿಲ್ಲ. ಇವೆಲ್ಲ ಕಾಲಾನಂತರದಲ್ಲಿ ಆದ ಬದಲಾವಣೆಗಳಿಂದ ಆಗಿರುವಂತಹ ಚರ್ಚೆ. ಮತ್ತು ಆ ಚರ್ಚೆಗೆ ಪೂರಕವಾಗಿ ಬಿಜೆಪಿ ತನ್ನ ರಾಜಕೀಯ ಸಿದ್ಧಾಂತ ಮತ್ತು ನಿಲುವನ್ನು ರೂಪಿಸಿಕೊಂಡು ಬಂದಿರುವಂಥದ್ದು, ವಿಚ್ ಈಸ್ ಪೋಸ್ಟ್ ಎಮರ್ಜೆನ್ಸಿ, ತುರ್ತು ಪರಿಸ್ಥಿತಿಯ ನಂತರದಲ್ಲಿ. ಅದು ಯಾಕೆ ಬೆಳೆಸ್ಕೊಂಬಂತಪ್ಪ ಈ ರೀತಿಯ ನಿಲುವನ್ನೆಲ್ಲ? ಅವತ್ತಿಲ್ಲದ UCC, ಅವತ್ತಿಲ್ಲದ ತ್ರಿವಳಿ ತಲಾಕು, ಅವತ್ತಿಲ್ಲದ ಇನ್ಯಾವುದೋ ಪರ್ಸನಲ್ ಲಾ ಇವತ್ತು ಯಾಕೆ ಬಂತು ನಂತರದಲ್ಲಿ ಅಂದರೆ, ದಟ್ ಈಸ್ ಎಕ್ಸಾಕ್ಟ್ಲಿ ವಾಟ್ ವಾಸ್ BJP ಅಥವಾ ಜನಸಂಘ ಅಥವಾ RSS ಯಾರ್ದಾಗಲಿ ಒಂದು ಕೌಂಟರ್ ಸಿದ್ಧಾಂತ, ಪ್ರತಿ ಸಿದ್ಧಾಂತವನ್ನು ರೂಪುಗೊಳಿಸುವುದು ಕಾಂಗ್ರೆಸ್ಸಿಗೆ ವಿರುದ್ಧವಾಗಿ. ಅದು ಪ್ರಕಟಿತ ಘೋಷಿತ ಸಿದ್ಧಾಂತವಾಗಿ ಬಂತದು. ಹಾಗಾಗಿ ಅವರು ಈ ವಿಚಾರಗಳನ್ನೇ ಹಿಡ್ಕೊಂಡು ತಮ್ಮ ಪಕ್ಷ ಕಟ್ತಾ ಬಂದರು. ಇವತ್ತು ಅವರು ಈ ಹಂತಕ್ಕೆ ಬಂದಿರಬಹುದು, ಈ ಹಂತದಲ್ಲೇ ಇರಬಹುದು, ನಾಳೆ ಈ ಹಂತದಲ್ಲಿ ಜಾರಿಯೂ ಕೊಳ್ಳಬಹುದು, ನಮಗೆ ಗೊತ್ತಿಲ್ಲ. ಲೈಕ್ ಹೌ ಕಾಂಗ್ರೆಸ್ ಥಾಟ್ 75ಕ್ಕೆ ಪೂರ್ವದಲ್ಲಿ ಯಾರು ಕೇಳಿದ್ರೆ ಎಂದಾದರೂ ಒಂದು ದಿನ ಕಾಂಗ್ರೆಸ್ಗೆ ಇಂತಹ ಸ್ಥಿತಿ, ಇವತ್ತು ಬಂದಿರೋ ಸ್ಥಿತಿ ಬರಬಹುದೇ ಕೆಲವು ರಾಜ್ಯಗಳಲ್ಲಿ ಅಂತಂದರೆ ನಕ್ಕು ಬಿಡ್ತಿದ್ರು, ಎಲ್ಲರೂ ಊಹೆ ಮಾಡಿರಲಿ, ಅವತ್ತು ನಗ್ತಾ ಇದ್ರು ಅಷ್ಟೇ. ಹಾಗೆ ಇವ್ರದ್ದು ಗೊತ್ತಿಲ್ಲ, ಯಾವತ್ತೋ ಒಂದು ದಿನ ಇವ್ರ ಪರಿಸ್ಥಿತಿ ಏನಾಗುತ್ತೋ ನಮಗೇನು ಗೊತ್ತಿದೆ. ಹಾಗಾಗಿ ಇವರ ವಾದ ಪ್ರತಿವಾದಗಳನ್ನು ಇವತ್ತಿನ ಸನ್ನಿವೇಶಗಳಿಗೆ ಮಾಡಿ, ಅಂದಿನ ಸನ್ನಿವೇಶಗಳಿಗೆ ಯಾರೇ ಹೋದರೂ ನೀವೆಲ್ಲರೂ ಆ ನಂತರ ನಿಮಗೆ ಬೇಕಾದಂತೆ ಮಾಡಿದ್ದೀರಿ, ಆಯ್ಕೆಗಳನ್ನ ಮಾಡ್ಕೊಳ್ತಾ ಹೋದ್ರಿ. ತರಾವರಿ ಸಂದರ್ಭದಲ್ಲಿ ತರಾವರಿ ರೀತಿ ಅಷ್ಟೆ. ನಮ್ಮ 5 ಗ್ಯಾರಂಟಿಗಳನ್ನ ನಾವೇನು ಕೊಟ್ಟಿದ್ದೀವಿ, ನ್ಯಾಯ ಗ್ಯಾರಂಟಿಗಳು, ಅದರಲ್ಲಿ ಎಲ್ಲೂ ಕೂಡ ನಾವು ತುಷ್ಟೀಕರಣ ಮಾಡೇ ಇಲ್ಲ. ಕೆಲವೊಂದನ್ನ ಪಿಕ್ ಮಾಡಿಕೊಂಡು ಈ ರೀತಿ ಕೋಟ್ ಮಾಡ್ತಾ ಹೋದ್ರೆ, ಈಗ ಕೆಲವೊಮ್ಮೆ ಎಕ್ಸಾಮಲ್ಲಿ ಕ್ವಶನ್ ಪೇಪರ್ ಬರುತ್ತೆ, ಸುಮ್ಮನೆ ಅರ್ಥ ಮಾಡೋಕ್ಕೆ ಹೇಳ್ತಾ ಇರೋ ಎಕ್ಸಾಂಪಲ್ ಇದು. ಪರೀಕ್ಷೆಯಲ್ಲಿ ಪ್ರಶ್ನೆ ಪತ್ರಿಕೆ ಬರುತ್ತೆ, 20 ಪ್ರಶ್ನೆ, 19 ಪ್ರಶ್ನೆ ಸರಿ ಇರುತ್ತೆ, ಒಂದು ಪ್ರಶ್ನೆ ಔಟ್ ಆಫ್ ದ ಸಿಲೆಬಸ್ ಆಗುತ್ತೆ, ಅದೇ ಪ್ರಶ್ನೆ ಜಾಸ್ತಿ ಆಗಲ್ಲ. ಆದರೆ ಎಕ್ಸಾಮ್ ಮುಗಿದ ಮೇಲೆ ಚರ್ಚೆಗೆ ಒಳಗಾಗೋ ಪ್ರಶ್ನೆ ಯಾವುದು? ಔಟ್ ಆಫ್ ದ ಸಿಲೆಬಸ್. ಹಾಗೆ ಪ್ರಣಾಳಿಕೆ ಈ ಥರ ಬಂದಾಗ ಅಥವಾ ಈ ಥರ ಸಂದರ್ಭಗಳು ಬಂದಾಗ ಆಯ್ಕೆ ಮಾಡಿಕೊಳ್ಳುವವರು ಯಾವುದನ್ನು ಆಯ್ಕೆ ಮಾಡ್ಕೋತಾರೆ ಅಂತಂದರೆ, ಅವರಿಗೆ ಬೇಕಾದ್ದನ್ನು ಆಯ್ಕೆ ಮಾಡ್ಕೋತಾರೆ. ಅದನ್ನು ಕಾಂಗ್ರೆಸ್ ಆಗಲಿ ಅಥವಾ ನಾಳೆ BJP ಆಗಲಿ ಹೇಳಲಿಕ್ಕೆ ಬರಲ್ಲ. ನೀವು ಇದನ್ನೇ ತಗೊಳ್ಬೇಕು, ನೀವು ಇದೆಲ್ಲ ಹೇಳಿದ್ರೆ ಅದು ಯಾಕೆ ಹೇಳ್ತಿದ್ದೀರಿ, ಅದು ಅವ್ರು ಆಯ್ಕೆ ಮಾಡ್ಕೊಳ್ಳೋದೇ ಅದಕ್ಕೆ. ಅದನ್ನು ನಿಮ್ದನ್ನೆಲ್ಲ ಹೇಳಕ್ಕೆ ಅವ್ರು ಅದನ್ನು ಆಯ್ಕೆ ಮಾಡ್ಕೊಳ್ಳಲ್ಲ. ನಾಳೆ ಕಾಂಗ್ರೆಸ್ನವರು ಅಷ್ಟೇ BJP ಪ್ರಣಾಳಿಕೆ ಬಂದಾಗ ಹೇಳ್ತಿರೋದು ನಾನು. ಹಾಗಾಗಿ ಆ ವಾದಗಳಿಗೆ ಬಹುದೊಡ್ಡ ಬೆಲೆ ಇದೆ ಅಂತ ನಾನು ಅನ್ಕೊಳ್ಳಲ್ಲ. ಎಲ್ಲರೂ ನಿಮಗೆ ಬೇಕಾದ್ದನ್ನೇ ಆಯ್ಕೆ ಮಾಡಿಕೊಳ್ಳುವುದು. ಫಾರ್ ಎಕ್ಸಾಂಪಲ್, ಕರ್ನಾಟಕ ರಾಜ್ಯಕ್ಕೆ ಬನ್ನಿ, ಕೋಮುವಾದಿ JDS ಅಂತ ಈಗ ಕಾಂಗ್ರೆಸ್ನವ್ರು ಬೈದ್ಬಿಡೋದು, BJP ಅವ್ರ ಜೊತೆ ಸೇರ್ಕೊಂಡ್ಬಿಟ್ಟಿದ್ದಾರೆ ಅಂತ. ನಾವು ಸೇರಿದ್ವಿ ಅನ್ನೋದನ್ನ ಬಿಟ್ಬಿಡ್ತಾರೆ, ಅವರು ಅದನ್ನು ಕೇಳಿಸ್ಕೊಳಕ್ಕೆ ಹೋಗಲ್ಲ, ಅದು ಬೇಕಿಲ್ಲ. ಹಾಗಾಗಿ ಎಲ್ಲರೂ ವಾದ ಮಂಡನೆ ಅಥವಾ ಜನರನ್ನು ಮೆಚ್ಚಿಸುವಾಗ ಆ ಕ್ಷಣಕ್ಕೆ ತನಗೆ ಬೇಕಾದ್ದನ್ನು ಅವ್ರವ್ರು ಆಯ್ಕೆ ಮಾಡ್ಕೋತಾರೆ.
ಇನ್ನು ಬರ ಪರಿಹಾರ ವಿಚಾರವಾಗಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ನಡುವೆ ಸಮರ ಮುಂದುವರೆದಿದೆ. ಕೇಂದ್ರದ ವಿರುದ್ಧ ರಾಜ್ಯ ಸರ್ಕಾರ ಸಲ್ಲಿಸಿದ್ದ ಅರ್ಜಿ ವಿಚಾರಣೆ ನಡೆಸಿದಂತಹ ಸುಪ್ರೀಂ ಕೋರ್ಟ್ ಕೇಂದ್ರ ರಾಜ್ಯಗಳ ನಡುವೆ ವ್ಯಾಜ್ಯ ಬೇಡ, ಒಕ್ಕೂಟ ವ್ಯವಸ್ಥೆಯ ತತ್ವ ಪಾಲಿಸಿ, ರಾಜ್ಯಗಳಿಗೆ ಸ್ಪಂದಿಸಿ ಎಂಬ ಹಿತವಚನ ಹೇಳಿದೆ. ಹಲವು ರಾಜ್ಯಗಳು ಇದೇ ರೀತಿ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರ್ತಿವೆ. ಇದು ಒಳ್ಳೆಯ ಬೆಳವಣಿಗೆ ಅಲ್ಲ. ಒಕ್ಕೂಟ ಮತ್ತು ರಾಜ್ಯದ ನಡುವೆ ವ್ಯಾಜ್ಯದ ಅಗತ್ಯವಿಲ್ಲ ಅಂತ ನ್ಯಾಯಮೂರ್ತಿ ಬಿಆರ್ ಗವಾಯಿ, ಸಂದೀಪ್ ಮೆಹ್ತಾ ಅವರನ್ನೊಳಗೊಂಡ ಪೀಠ ಬುದ್ಧಿಮಾತು ಹೇಳಿದೆ. ರಾಜ್ಯ ಸರ್ಕಾರದ ಪರ ವಾದ ಮಂಡಿಸಿದ ಕಪಿಲ್ ಸಿಬಲ್ ಇನ್ನೊಂದು ತಿಂಗಳಿನಲ್ಲಿ ಬರ ಪರಿಹಾರ ಬಿಡುಗಡೆ ಬಗ್ಗೆ ಕೇಂದ್ರ ಸರ್ಕಾರ ನಿರ್ಧರಿಸಬೇಕು, ಈ ಸಂಬಂಧ ಕೇಂದ್ರಕ್ಕೆ ನೋಟಿಸ್ ನೀಡಿ ಅಂತ ಪೀಠವನ್ನು ಕೋರಿದ್ರು. ಆದರೆ ಕೇಂದ್ರ ಸರ್ಕಾರದ ಪರ ವಾದ ಮಂಡಿಸಿದ ಸಾಲಿಸಿಟರ್ ಜನರಲ್ ತುಷಾರ್ ಮೆಹ್ತಾ ದಯಮಾಡಿ ನೋಟಿಸ್ ನೀಡಬೇಡಿ, ಅದು ಕೂಡ ಅನಗತ್ಯ ಸುದ್ದಿಯಾಗುತ್ತೆ ಅಂತ ಪೀಠಕ್ಕೆ ಮನವಿ ಮಾಡಿಕೊಂಡ್ರು. ಸರ್ಕಾರದ ಪರವಾಗಿ ಅವರ ಅಟಾರ್ನಿ ಜನರಲ್ ಮತ್ತು ಸಾಲಿಸಿಟರ್ ಜನರಲ್ ಇಬ್ಬರೂ ಸಹ ಬಂದು ನಮ್ಗೆ 2 ವಾರ ಟೈಮ್ ಕೊಡಿ, ಬೇಡ ನೋಟಿಸು, ನಾವೇ ಒಂದು ತೀರ್ಮಾನ ತಗೊಂಡ್ ಬರ್ತೀವಿ ಅಂತ. ಬಹುಶಃ ನೋಟಿಸ್ ಇಶ್ಯೂ ಮಾಡಿದ್ರೆ ಅವರಿಗೆ ಮುಜುಗರ ಆಗ್ಬಹುದು ಅನ್ನೋದು. ಬಾಯಿ ಮುಚ್ಕೊಂಡು ಭಯದಿಂದ ಬದುಕೋದಕ್ಕಲ್ಲ ನಾವಿರೋದು, ಹೋರಾಟ ಮಾಡೋದಕ್ಕೆ. ಚುನಾವಣೆ ಬಂದಿದೆ ಅಂತ ಹೇಳಿ ಕೇಂದ್ರ ಸರ್ಕಾರದ ಮೇಲೆ ಗೂಬೆ ಕೂಸುವಂತದಕ್ಕೆ ಒಂದು ತಂತ್ರ ಮಾಡಿದ್ದಾರೆ. ಸರ್ಕಾರ ಪಾಪರ್ ಆಗಿರೋದ್ರಿಂದ ಹೋಗಿದ್ದಾರೆ. ಎಲ್ಲ ರೀತಿಯಾದಂಥ ನೆರವನ್ನ ಕೇಂದ್ರ ಸರ್ಕಾರ ರಾಜ್ಯಕ್ಕೆ ಕೊಟ್ಟೇ ಕೊಡ್ತಾರೆ. ಸುಪ್ರೀಂ ಕೋರ್ಟ್ ಅಲ್ಲಿ ರಾಜ್ಯ ಸರ್ಕಾರದ ಏನೇ ಸವಾಲುಗಳಿದೆ ಅದು ಉತ್ತರ ಕೊಡುವಂಥ ಕೆಲಸಗಳನ್ನ ಖಂಡಿತ ಕೋರ್ಟ್ ಅಲ್ಲಿ. ಓಕೆ, ಈ ಬೆಳವಣಿಗೆಗಳಿಂದ ರಾಜ್ಯಗಳು ಸುಪ್ರೀಂ ಕೋರ್ಟ್ಗೆ ಈ ವಿಚಾರಗಳಲ್ಲಿ ಹೋಗುತ್ತಿರುವುದು ನಾವು ಕಂಡಿರುವ ಹೊಸ ಬೆಳವಣಿಗೆ. ನಾವು ಹಿಂದೆ ಕಾಣಿಸ್ಕೊಳ್ಳದೇ ಇದ್ದಂಥ ಬೆಳವಣಿಗೆ ಅಲ್ಲ, ಇದು ಕಾಣಿಸಿರುವಂಥ ಬೆಳವಣಿಗೆ. ಇಲ್ಲಿ ಮುಂದೊಂದು ದಿನ ಒಂದು ಪ್ರಶ್ನೆ ಎಲ್ಲಾದರೂ ಉದ್ಭವವಾಗಬಹುದೇನೋ ಅನ್ನಿಸ್ತಿದೆ ನನಗೆ, ಸುಪ್ರೀಂ ಕೋರ್ಟ್ನಲ್ಲೇ ಅಥವಾ ಅದರ ಮುಂದೆಯೇ. ಕ್ಯಾನ್ ದ ಕೋರ್ಟ್ ಗೆಟ್ ಇನ್ವಾಲ್ವ್ಡ್ ಇನ್ ಟು ಅಡ್ಮಿನಿಸ್ಟ್ರೇಟಿವ್ಲಿ, ಫಿನಾನ್ಷಿಯಲಿ, ಅಂದರೆ ಆಡಳಿತಾತ್ಮಕವಾಗಿ ಮತ್ತು ಹಣಕಾಸು ಹಂಚಿಕೆಯ ವಿಚಾರದಲ್ಲಿ, ಆರ್ಥಿಕ ವ್ಯವಹಾರದಲ್ಲಿ ತಲೆ ಹಾಕಬಹುದೇ? ಕೋರ್ಟೇ ಅದನ್ನು ಕೂತುಕೊಂಡು ಮಾನಿಟರ್ ಥರ ಸೆಟಲ್ ಮಾಡಬಹುದಾ? ಈ ಪ್ರಶ್ನೆ ಎಲ್ಲೋ ಒಂದು ಕಡೆ ಉದ್ಭವ ಆಗುತ್ತೆ. ಯಾರೋ ಎತ್ತುತ್ತಾರೆ ಇದನ್ನು, ದಟ್ಸ್ ಎ ಸಪರೇಟ್ ಇಶ್ಯೂ ಅದು. ಆದರೆ ಇವತ್ತು ಕೃಷ್ಣ ಬೈರೇಗೌಡ ಆಗಲಿ, ಅಶೋಕ್ ಆಗಲಿ, ಅಶ್ವಥ್ ನಾರಾಯಣ್ ಆಗಲಿ ಮಾಡಿದ್ದಂತಹ ವಾದದ ಬಗ್ಗೆ ಯಾರು ತಲೆನೂ ಕೆಡಿಸ್ಕೋಬಾರ್ದು. ನಾವು ವಿ ಶುಡ್ ನಾಟ್ ಇವನ್ ಬಾದರ್. ನ್ಯಾಯಾಲಯಕ್ಕೆ ನೀವು ಹೋಗಾಗಿದೆ. ಇಲ್ಲಿಯವರೆಗೂ ಇಬ್ಬರೂ ನಮ್ಮ ಮುಂದೆ ಹೇಳಿರುವುದೇನು? ನಮ್ಮದು ಸರಿ, ನಮ್ಮದು ಸರಿ. ಈಗ ನ್ಯಾಯಾಲಯದ ಘನ ತೀರ್ಪಿಗೆ ನೀವು ತಲೆಬಾಗಬೇಕಾಗಿ ಬರ್ಬೋದು, ಅಥವಾ ಅದು ಯಾವುದೇ ನಿರ್ದೇಶನ ಆದೇಶ ಬರುತ್ತೋ ಅದು. ಹಾಗಾಗಿ ಅಲ್ಲೇನು ಹೇಳ್ತಾರೆ ಅನ್ನೋದನ್ನು ಕಾಯೋಣ. ನಿಮ್ಮ ಈ ವಾದಗಳು ಇವತ್ತಿನ ಪೂರಕ ಪರಿಸ್ಥಿತಿಗೆ ಸಹಾಯಕಾರಿಯಾಗ್ಬೋದೇ ಹೊರತು ನಿಮ್ಗಳಿಗೆ ಅಲ್ಲಿಂದ ಮುಂದಕ್ಕೆ ಏನೂ ಆಗಲ್ಲ. ಹಾಗಾಗಿ ನಿಮ್ಮ ವಾದಗಳನ್ನು ಈಗ ಅಲ್ಲಿ ಇಟ್ಟುಬಿಟ್ಟಾಗಿದೆ. ಮತ್ತು ಅಲ್ಲಿ ನ್ಯಾಯ ಸಿಕ್ಕತ್ತೆ, ಅಲ್ಲಿಗೆ ಹೋಗಿದ್ದನ್ನು ಒಪ್ಕೋತೀವಿ ಅಂತಲೇ ರಾಜ್ಯ ಸರ್ಕಾರ ಹೋಗಿರೋದು. ಹಾಗಾಗಿ ಅಲ್ಲಿ ಏನಾಗತ್ತೆ ಅನ್ನೋದನ್ನು ನೋಡಬೇಕು. ನೋಡಿ ನಂತರ ನಾವು ನಮ್ಮ ನಿರ್ಧಾರಕ್ಕೆ ಬರ್ಬೋದು. ಬರ ಪರಿಹಾರ ಮತ್ತು ಅನುದಾನ ತಾರತಮ್ಯ ಎರಡೂ ರಾಜಕೀಯ. ಇವರಿಬ್ಬರು ಭಿನ್ನವಾದ ಹೇಳಿಕೆ ಕೊಟ್ಟಿದ್ದಾರೆ ಅಂತ ಕಾಂಗ್ರೆಸ್ಸಿನ ವಾದ, ಅದರಲ್ಲೂ ದಿನೇಶ್ ಗುಂಡೂರಾವ್. ಇನ್ನು ಸಿ ಟಿ ರವಿ ಹೇಳೋದು ಅತಿ ಹೆಚ್ಚು ಅನುದಾನ ತೆರಿಗೆ ಪಾಲು ಕೊಟ್ಟಿರೋದು ಮೋದಿ ಸರ್ಕಾರ, ಚರ್ಚೆಗೆ ಬೇಕಾದರೆ ಕಾಂಗ್ರೆಸ್ ಬರಲಿ, ಅದಕ್ಕೆ ವಿಭಜನೆ ರೋಗ ಆವರಿಸಿದೆ ಡ್ಯಾಶ್ ಅಂತ ಅವರು. ಬಂದು ಭಾಷಣ ಮಾಡಿ ಹೋಗೋದಲ್ಲ, ಸುಪ್ರೀಂ ಕೋರ್ಟಲ್ಲಿ ಅಫಿಡವಿಟ್ ಕೊಡಲಿ. ಇಬ್ಬರು ಮಹಾ ಸುಳ್ಳುಗಾರರು ಇಡೀ ರಾಜ್ಯದ ಜನತೆಗೆ ಈಗ ಸಂಪೂರ್ಣವಾಗಿ ಗೊತ್ತಾಗೋಗಿದೆ. ಹಾರಿಕೆ ಉತ್ತರ ಕೊಟ್ಟು ತಡ ಆಗಿದ್ರೆ ಒಪ್ಕೊಂಡ್ಬಿಟ್ಟು ಬಿಡುಗಡೆ ಮಾಡೋದಕ್ಕೆಲ್ಲ ಕ್ರಮ ತಗೊಳ್ತೀವಿ ಅಂತ ಹೇಳ್ಬಿಡ್ಬೇಕು. ನೈಜತೆ ಒಪ್ಕೊಂಡ್ಬಿಟ್ರೆ ಒಳ್ಳೇದು, ಇಲ್ಲದೆ ಹೋದ್ರೆ ಇನ್ನೂ ಅವರ ಒಂದು ಮಾನ ಹರಾಜಾಗುತ್ತೆ. ಇಡೀ ರಾಜ್ಯದ ಇತಿಹಾಸದಲ್ಲಿ ಮಾನ್ಯ ನರೇಂದ್ರ ಮೋದಿಯವರು 10 ವರ್ಷದಲ್ಲಿ ಕೊಟ್ಟಿರುವ ತೆರಿಗೆ ಪಾಲೇ ಹೆಚ್ಚು, ಅತಿ ಹೆಚ್ಚು ಅನುದಾನವನ್ನು ರಾಜ್ಯಕ್ಕೆ ಕೊಟ್ಟ ಪ್ರಧಾನಮಂತ್ರಿ ಯಾರಾದರೂ ಇದ್ದರೆ ಅದು ನರೇಂದ್ರ ಮೋದಿಯವರು. ಚರ್ಚೆ ನಡೆಸೋಣ. ಅನ್ಯಾಯ ಮಾಡಿದ್ದಾರೆ ಅನ್ನೋದು ನಿಮ್ಮ ದೃಷ್ಟಿಯಾದರೆ ಆ ದೃಷ್ಟಿ ದೋಷವನ್ನು ನಿವಾರಿಸಬೇಕಾಗತ್ತೆ. ಸಿ ಟಿ ರವಿ ಚರ್ಚೆಯಿಂದ ಯಾವ ಲಾಭನೂ ಇಲ್ಲ, ಅಥವಾ ದಿನೇಶ್ ಗುಂಡೂರಾವ್ ಚರ್ಚೆಯಿಂದಲೂ ಈಗ ಯಾವ ಲಾಭವೂ ಇಲ್ಲ. ಈಗ ಈ ಎರಡೂ ಚರ್ಚೆಗಳಿಗಾಗಬೇಕಿರೋದು ಅಲ್ಲಿ ಕೋರ್ಟಲ್ಲಿ, ಸುಪ್ರೀಂ ಕೋರ್ಟಲ್ಲಿ. ಎರಡನೇದು, ಅತಿ ಹೆಚ್ಚು ತೆರಿಗೆ ಕೊಟ್ಟಿರುವುದು ಮೋದಿ ಸರ್ಕಾರ. ಕೊಟ್ಟಿರ್ಬೋದು, 5 ವರ್ಷನೋ 10 ವರ್ಷದ ಹಿಂದೆ ಬಂದಾಗ 10 ರೂಪಾಯಿ ಬಂದಿದ್ದರೆ 10 ವರ್ಷ ಆದ ಮೇಲೆ ಅದು 26 ರೂಪಾಯಿ ಆಗಿರ್ಬೋದು. ಬಟ್ 26 ರೂಪಾಯಿ ಹೇಗಾಯಿತು ಅನ್ನೋದನ್ನು ನೋಡಬೇಕು. ಹಾಂ, 10 ರೂಪಾಯಿ ಮಾಡ್ತಿದ್ದಾಗ ರಾಜ್ಯದ ತೆರಿಗೆ 16 ರೂಪಾಯಿ ಇತ್ತೇನೋ, 6 ರೂಪಾಯಿ ಅವ್ರು ಇಟ್ಕೊಂಡು 10 ರೂಪಾಯಿ ಕೊಟ್ಟಿದ್ರು ಅನ್ಬೋದಿತ್ತು. ಈಗ 24 ರೂಪಾಯಿ ಆಗಿದೆ ಅಂದರೆ ರಾಜ್ಯದ ತೆರಿಗೆ 80 ರೂಪಾಯಿಯೂ ಆಗಿರ್ಬೋದು. ಹಾಗೆ ಹೇಳಕ್ಕೆ ಬರಲ್ಲ. ಅತಿ ಹೆಚ್ಚು ಕೊಟ್ಟಿದ್ದೇವೆ ಅಂತಂತ ಉಡಾಫೆನಲ್ಲಿ ಅತಿ ಹೆಚ್ಚು
ಅಂತೆಲ್ಲ ಹೇಳಿದ್ರೆ ಟಾಕ್ ವಿತ್ ಡಾಟಾ. ಅದು ಸಿ ಟಿ ರವಿ ಆದರೂ ಅಷ್ಟೇ, ಯಾರಾದರೂ ಅಷ್ಟೇ. ಅತಿ ಹೆಚ್ಚು ಕಲೆಕ್ಷನ್ ಸುಮ್ಮನೆ ಅತಿ ಹೆಚ್ಚು ನಾವೇ ಕೊಟ್ಟಿರೋದು, ಅತಿ ಹೆಚ್ಚು ನಾವೇ ಮಾಡಿರೋದು. ಈ ಉಡಾಫೆ ಟಾಕ್ ನಿಲ್ಲಿಸ್ಬಿಡಿ, ಡಾಟಾ ಕೊಡಬೇಕು. ರಾಜ್ಯವು ಕೂಡ ಅತಿ ಹೆಚ್ಚು ಕಲೆಕ್ಷನ್ ಕೊಟ್ಟಿದೆ ಅಂತ ಹೇಳಿದ್ರೆ ಏನು ಆಗುತ್ತೆ? ಅಗೈನ್ ಕ್ವಶನ್ ಈಸ್, ಅದಕ್ಕೆ ನಾನು ಹೇಳ್ತಿರೋದು ಇದಷ್ಟು ಸರಳ ಅಲ್ಲ ಅಂತ ಹೇಳ್ತಿರೋದು. ಆಚೆ ಕೂತ್ ನಿಮ್ಮ ಉಡಾಫೆ ಟಾಕ್ಗಳಷ್ಟು ಸುಲಭ ಅಲ್ಲ ಈ ಮ್ಯಾಟರ್, ಈ ವಿಚಾರಗಳು. ನಾನು ಅತಿ ಹೆಚ್ಚು ತೆರಿಗೆಯನ್ನು ಕಟ್ಟಿದ್ರಿಂದ ನನಗೆ ಇಷ್ಟು ಬಂದ್ಬಿಡ್ಬೇಕು ಅಂತ ಬರಲ್ಲ ಅಂತ ನನಗೆ ಹೇಳೋದನ್ನ. ಅದಕ್ಕೆ ಹೇಳಿದ್ದು, ಸುಮ್ಮನೆ ಉಡಾಫೆನಲ್ಲಿ ಅತಿ ಹೆಚ್ಚು ನಾವೇ ಕೊಟ್ಟಿದ್ದೀವಿ ಅಂತ ಸಿಟಿ ಹೇಳಿದ್ರೆ ಕೇಳಕ್ಕೆ ರೆಡಿ ಇಲ್ಲ ಇಲ್ಲಿ. ಅಥವಾ ದಿನೇಶ್ ಗೌಡ್ರು ನಾವು ನಮ್ಮ ತೆರಿಗೆ ನನ್ನ ಹಕ್ಕು ಅಂದ್ಬಿಟ್ರೆ ಆಗಲ್ಲ. ಇಟ್ ವಾಸ್ ಎ ರಾಂಗ್ ಸ್ಟೇಟ್ಮೆಂಟ್. ನನ್ನ ತೆರಿಗೆ ನನ್ನ ಹಕ್ಕು ಮಾಡಕ್ಕೆ ಬರಲ್ಲ ನೀವು ಅದನ್ನು. ಯಾಕೆ? ಡೆವಲ್ಯೂಷನ್ ಆಫ್ ಫಂಡ್ಸಲ್ಲಿ ಅಂದರೆ ಕೇಂದ್ರದಿಂದ ರಾಜ್ಯಕ್ಕೆ ಏನು ಹಣ ಬರಬೇಕು ಎಂಬುದಕ್ಕೆ ಫಿನಾನ್ಸ್ ಕಮಿಷನ್ ಮಾಡ್ತಾರೆ. ಈ ಫಿನಾನ್ಸ್ ಕಮಿಷನ್ ಆರ್ಥಿಕ ಆಯೋಗ ಏನು ರಚನೆ ಆಗಿರುತ್ತೆ ಅದು ಡಿಸೈಡ್ ಮಾಡಿಬಿಡುತ್ತೆ. ಆ ಡಿಸೈಡ್ ಮಾಡಿದಾಗಲೇ ಅನ್ಯಾಯ ಆಗಿ ಹೋಗ್ಬಿಟ್ರೆ ಅದನ್ನು ಮಧ್ಯದಲ್ಲಿ ನೀವು ರಿಪೇರಿ ಮಾಡ್ಕೊಳಕ್ಕಾಗತ್ತೆ ಅಂತ ನಾನು ಅನ್ಕೊಂಡಿಲ್ಲ. ಆ ಹಂತದಲ್ಲೇ ಸರಿ ಮಾಡಿ ಅಲ್ಲೇ ಆಗಬೇಕಿತ್ತು, ಇಲ್ಲದೆ ನೆಕ್ಸ್ಟ್ ಆಗಬೇಕಾಗತ್ತೆ. ಆದರೆ ಈಗ ಇವ್ರು ಕೇಳ್ತಿರೋದು ಡೆವಲ್ಯೂಷನ್ ಆಫ್ ಬರೀ ಫಂಡ್ಸ್ ಅಲ್ಲ, ಇವ್ರು ಕೇಳ್ತಿರೋದು ತೆರಿಗೆ ವಿಚಾರ ಅಲ್ಲ, ಬರ ಪರಿಹಾರವನ್ನು ಕೇಳ್ತಾ ಇರೋದು ಇವ್ರು ಕೇಳ್ತಿರೋದು ಬರ ಪರಿಹಾರ. ಹಾಗಾಗಿ ನೋಡೋಣ ಅವ್ರು ಏನು ಉತ್ತರ ಕೊಡ್ತಾರೆ. ಇನ್ನು ರಾಜ್ಯದಲ್ಲಿ ಏಪ್ರಿಲ್ 26ರಂದು ನಡೆಯುವ ಮೊದಲ ಹಂತದ ಚುನಾವಣೆಗೆ ಸಂಬಂಧಿಸಿ ನಾಮಪತ್ರ ಹಿಂಪಡೆಯಲು ಇಂದು ಕೊನೆಯ ದಿನವಾಗಿತ್ತು. ಕೊನೆಯ ದಿನವಾದ ಇವತ್ತು 52 ಅಭ್ಯರ್ಥಿಗಳು ನಾಮಪತ್ರ ಹಿಂಪಡೆದೆಂದು 14 ಕ್ಷೇತ್ರಗಳಲ್ಲಿ ಒಟ್ಟು 247 ಅಭ್ಯರ್ಥಿಗಳು ಕಣದಲ್ಲಿದ್ದಾರೆ. 226 ಪುರುಷ, 21 ಮಹಿಳಾ ಅಭ್ಯರ್ಥಿಗಳು ಅದೃಷ್ಟ ಪರೀಕ್ಷೆಗೆ ಇಳಿದಿದ್ದಾರೆ. ವಿಶೇಷ ಅಂದರೆ ಮೊದಲ ಹಂತದಲ್ಲಿ ಪ್ರಮುಖ ಪಕ್ಷಗಳಿಗೆ ಬಂಡಾಯ ಸ್ಪರ್ಧೆಯ ಕಾಟ ಇಲ್ಲ, ಆದರೂ ಒಳೇಟಿನ ಭೀತಿ ಕಾಡ್ತಾ ಇದೆ. ಹಾಸನ, ಚಿಕ್ಕಬಳ್ಳಾಪುರ, ತುಮಕೂರು, ಶಿವಮೊಗ್ಗ, ದಾವಣಗೆರೆ, ಉತ್ತರ ಕನ್ನಡ, ಬೆಳಗಾವಿ ಕ್ಷೇತ್ರಗಳಲ್ಲಿ ಭಿನ್ನಮತ ಬೂದಿ ಮುಚ್ಚಿದ ಕೆಂಡದಂತೆ ಇದೆ. ಮೇಲ್ನೋಟಕ್ಕೆ ಏನಿಲ್ಲ ಅಂತ ಎಲ್ಲರೂ ಹೇಳ್ಕೊಳ್ತಾ ಇದ್ರು ಕೂಡ ಮುನಿಸು ಅಸಹಕಾರ ಮುಂದುವರೆದಿದೆ. ಜೊತೆಗೆ ದೋಸ್ತಿ ಪಕ್ಷಗಳು ಸಂಪೂರ್ಣವಾಗಿ ಕ್ಷೇತ್ರವಾರು ಸಮನ್ವಯತೆ ಸಾಧಿಸಿಲ್ಲ. ತುಮಕೂರಿನಲ್ಲಿ ಮಾಜಿ ಮಂತ್ರಿ ಮಾಧುಸ್ವಾಮಿ ಮುನಿಸು ಮುಂದುವರೆದಿದೆ. ದಾವಣಗೆರೆಯಲ್ಲಿ ರೆಬಲ್ಸ್ ಟೀಮ್ ಪ್ರಚಾರಕ್ಕೆ ಇಳಿತಾ ಇಲ್ಲ. ಶಿವಮೊಗ್ಗದಲ್ಲಿ ಈಶ್ವರಪ್ಪ ಮಾತು ಕೇಳ್ತಾ ಇಲ್ಲ. ಬೆಳಗಾವಿ ಬಿಜೆಪಿಗರು ಶೆಟ್ಟರ್ ಅವ್ರನ್ನ ಒಪ್ಕೊಳ್ತಾ ಇಲ್ಲ. ಹಾಸನದಲ್ಲಿ ಪ್ರಜ್ವಲ್ ಹೆಸರು ಪ್ರೀತಂ ಬಾಯಿಂದ ಬರ್ತಾನೆ ಇಲ್ಲ. ಎನ್ಡಿಎ ಗೆಲ್ಲಿಸ್ತೀವಿ ಎಂಬ ಹೇಳಿಕೆ ಮಾತ್ರ ಹೊರಹೊಮ್ಮತಾ ಇದೆ. ಇದೇ ಹೊತ್ತಿನಲ್ಲಿ ಮಾಜಿ ಶಾಸಕ ಪ್ರೀತಂ ಗೌಡ ಬೆಂಬಲಿಗರಲ್ಲಿ ಕೆಲವರು ಕಾಂಗ್ರೆಸ್ ಅಭ್ಯರ್ಥಿಗೆ ಜೈ ಎಂದಿದ್ದಾರೆ. ಈ ಎಲ್ಲಾ ಬೆಳವಣಿಗೆ ಹೈಕಮಾಂಡ್ಗೆ ತಲೆಬಿಸಿ ತಂದಿದೆ. ಹೀಗಾಗಿ ಹೈಕಮಾಂಡ್ ಮತ್ತೊಂದು ಸುತ್ತು ರಾಜಿ ಸಂಧಾನಕ್ಕೆ ಪ್ಲಾನ್ ಮಾಡ್ತಾ ಇದೆ. ಒಳನರಸೀಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಎಷ್ಟು ಲೀಡ್ ಎನ್ಡಿಎ ಅಭ್ಯರ್ಥಿ ಪರ ಕೊಡ್ತಾರೆ, ಅದಕ್ಕಿಂತ 1 ವೋಟ್ ಜಾಸ್ತಿ ಎನ್ಡಿಎ ಅಭ್ಯರ್ಥಿಗೆ ಹಾಸನದಲ್ಲಿ ಲೀಡ್ ಕೊಡ್ತೀನಿ. ನನ್ನ ಜವಾಬ್ದಾರಿ. ಬೇರೆ ಬೇರೆ ಇದೇನು ಗೊತ್ತಾ, ದಿನ ಹೂವಾಪೋಗಳಿಗೆಲ್ಲ ಉತ್ತರ ಕೊಡೋಕೆ ಚುನಾವಣೆ ಗೆಲ್ಸ್ಕೊಳ್ಳೋದಕ್ಕೆ ಕೆಲವು ಅಸಮಾಧಾನಗಳಿರುತ್ತಲ್ಲ ಸರ್, ಅದನ್ನ ಯಾವ ಅಸಮಾಧಾನ? ಯಾರ ಅಸಮಾಧಾನ? ಈಗ ಪ್ರೀತಮ್ ಊಹಾಪೋಹ ಅಂತಿದ್ದಾರೆ. ಭಾರತೀಯ ಜನತಾ ಪಕ್ಷದಂತಹ ಡೋಂಗಿ ಡಿಸಿಪ್ಲಿನ್ ನಾನು ನೋಡೇ ಇಲ್ಲ. ಮೇಲ್ನೋಟಕ್ಕೆ ಅತ್ಯಂತ ಡಿಸಿಪ್ಲಿನ್ಡ್ ಪಾರ್ಟಿ ಅಂತ ಹೇಳ್ಕೊಳ್ಳೋಂಥ ಕರ್ನಾಟಕದ ಮಟ್ಟಿಗಿನ ಭಾರತೀಯ ಜನತಾ ಪಕ್ಷದ ಡೋಂಗಿ ಡಿಸಿಪ್ಲಿನ್ ಬಗ್ಗೆ ನಾವು ಮಾತಾಡೋದೇ ನಿಲ್ಲಿಸ್ಬಿಡಬೇಕು. ಆ ಪಕ್ಷದಲ್ಲಿ ತನ್ನ ಅನುಕೂಲಕ್ಕೆ ತಕ್ಕಂತೆ ಶಿಸ್ತನ್ನ ಮಾತನಾಡುವಂತಹ ಚಟ ಇರುವಂತಹ ಜನ ಅಲ್ಲಿದ್ದಾರೆ. ಈಗ ಹೇಗೆ ಸಾಧ್ಯ ಇದು? ಮೈತ್ರಿ ಧರ್ಮ ಪಾಲನೆ ಆಗಬೇಕು ಅಂತಂದರೆ, ನನ್ನ ದೃಷ್ಟಿಕೋನದ ಪ್ರಕಾರದಲ್ಲಿ ಮೈತ್ರಿ ಧರ್ಮ ಪಾಲನೆ ಆಗಬೇಕು ಅನ್ನೋದೇ ಆದರೆ ಪಕ್ಷ ರಾಜಕಾರಣ ಮತ್ತು ಪಕ್ಷದ ಶಿಸ್ತನ್ನು ನಾನು ಒಪ್ಪಿಲ್ಲ ಅಂತಾನೆ ಅರ್ಥ. ಇಟ್ ಅಪ್ಲೈಸ್ ಟು ಎ ಪ್ರೀತಮ್ ಗೌಡ, ಇಟ್ ವಿಲ್ ಅಪ್ಲೈ ಟು ಎ ಯತ್ನಾಳ್, ಆರ್ ಇಟ್ ವಿಲ್ ಅಪ್ಲೈ ಟು ಎ ಮಾಧುಸ್ವಾಮಿ. ಹೇಗೆ ಸಾಧ್ಯ? ಹೇಗೆ ಸಾಧ್ಯ ಅದು? ಲೆಟ್ ದೆಮ್ ಟೆಲ್. ನೋಡೋಣ ಅದನ್ನು. ಬೇರೆ ಎಲ್ಲಾದರೂ ಒಬ್ಬ ಮೈತ್ರಿ ಪಕ್ಷದ ಅಭ್ಯರ್ಥಿ ಬಿಜೆಪಿ ಹೆಸರು ಹೇಳಲ್ಲ, ನನ್ನ ಕ್ಯಾಂಡಿಡೇಟ್ದು, ನನ್ನ ಲೀಡರ್ ಹೆಸರಿನಲ್ಲಿ ಕೇಳ್ಕೊತೀನಿ ಅಂತಂದರೆ ಓಕೆನಾ ಅದು? ಇಟ್ಸ್ ಎ ಕಾಂಪ್ರಮೈಸನ್ನು ತಮಗೆ ಬೇಕು. ಫಾರ್ ಎಕ್ಸಾಂಪಲ್, ಈಗ ರಾಜ್ಯದ ಅಧ್ಯಕ್ಷರಿಗೆ ಅತ್ಯಂತ ಆಪ್ತರು ಪ್ರೀತಮ್ ಗೌಡ ಅಂತ ಪರಿಗಣಿಸಲಾಗಿದೆಯಪ್ಪ. ಅವ್ರ ಜನರಲ್ ಸೆಕ್ರೆಟರಿ. ಈಸ್ ನಾಟ್ ಎನ್ ಆರ್ಡಿನರಿ ವರ್ಕರ್. ಹೌ ಕ್ಯಾನ್ ಎ ಜನರಲ್ ಸೆಕ್ರೆಟರಿ ವರ್ಕ್ ಅಂಡರ್ ಎ ಪ್ರೆಸಿಡೆಂಟ್ ವೇರ್ ಮೈತ್ರಿ ಧರ್ಮ ಪಾಲನೆ ನನಗೆ ಇಷ್ಟ ಬಂದಂಗೆ ನಾನು ಪಾಲನೆ ಮಾಡ್ತೀನಿ ಅನ್ನೋದನ್ನು ಹೇಗೆ ಕೆಲಸ ಮಾಡ್ತಾರೆ ಅವರು? ಅಥವಾ ಹೇಗೆ ಕೆಲಸ ಮಾಡೋಕ್ಕೆ ಬಿಡ್ತಾರ ಅಧ್ಯಕ್ಷರು? ಹಾಗಿದ್ರೆ ಅಧ್ಯಕ್ಷರು ಹೆಂಗೆ ಮೈತ್ರಿಯ ನೇತಾರರಾಗ್ತಾರಲ್ಲಿ? ಇಸ್ ದಿಸ್ ಡಿಸಿಪ್ಲಿನ್? ಯಾಕಿದಾಗಿದೆ ಅಂದರೆ, ಬಿ ಜೆ ಪಿಯಲ್ಲಿ ಚುನಾವಣಾ ಸಂದರ್ಭದಲ್ಲಿ ಮಾತ್ರ ಇವೆಲ್ಲ ಮಾತಾಡ್ತೀರಿ. ಯಾವುದೇ ಡಿಸಿಪ್ಲಿನ್ ಯಾರಿಗೂ ಏನೂ ಆಗಲ್ಲ. ಬಡಪಾಯಿ ಸಿಕ್ಕೊಂಡ್ರೆ ಬಡಿತೀರಿ ಅಷ್ಟೇ, ಬಡಪಾಯಿ. ಅಥವಾ ಅವರವರನ್ನು ವೈ ಶುಡ್ ಐ ನಾಟ್ ಸೇ, ಹಾಗಾದರೆ ವಿಜಯೇಂದ್ರ ಅದು ಆಶೀರ್ವಾದ ಇದೆ ಪ್ರೀತಮ್ ಗೌಡ ನಿಲುವಿಗೆ ಅಂತ ಯಾಕೆ ಹೇಳಬಾರ್ದು?
ಕಂಟ್ರೋಲ್ ಯಾಕೆ ಕೇಳಬಾರ್ದು ಹಾಗಾದ್ರೆ? ದಿಸ್ ಇಸ್ ನಾಟ್ ದ ವೇ ಇಟ್ ಶುಡ್ ವರ್ಕ್. ಒಂದು ಪಾರ್ಟಿ ಅನ್ನಿಸ್ಕೊಳ್ಳೋದೊಂದು ನಿಲುವಿಗೆ ಬಂದಾಗ ಅದಕ್ಕೆ ಬದ್ಧರಾಗಬೇಕು. ಮಂಡ್ಯನಲ್ಲಿ ನಡೆದಂತಹ ಘನಘೋರ ಯುದ್ಧ ಏನಿತ್ತು ಹೋದ ಚುನಾವಣೆಯಲ್ಲಿ, ವಿಚ್ ಇಸ್ ಬಿಟ್ವೀನ್ ಸುಮಲತಾ ಅಂಡ್ ನಿಖಿಲ್ ಕುಮಾರಸ್ವಾಮಿ. ಇಫ್ ಸುಮಲತಾ ಕ್ಯಾನ್ ಸೇ, ಅವ್ರು ಬಂದು ಹೇಳ್ಬೋದು ಅಂದರೆ, ಇಲ್ಲ ನನ್ನ ಪಕ್ಷದ ನಿಲುವೇನಿದೆ ಅದ್ರ ಚೌಕಟ್ಟಲ್ಲಿ ನಾನು ಮಾಡಬೇಕಾಗತ್ತೆ, ನಾನು ಕುಮಾರಸ್ವಾಮಿಗೂ ಓಟ್ ಕೇಳಬೇಕಾಗತ್ತೆ, ಬಿಫೋರ್ ಜಾಯ್ನಿಂಗ್ ನಾನು ಇಂಡಿಯಾಗೂ ಓಟ್ ಕೇಳ್ತೀನಿ, ಕುಮಾರಸ್ವಾಮಿಗೂ ಓಟ್ ಕೇಳಬೇಕಾಗತ್ತೆ, ಅವ್ರು ನನಗೆ ಬಂದು ಗೌರವ ಕೊಟ್ಟಿದ್ದಾರೆ, ನಾನು ಅವ್ರಿಗೊಂದು ಗೌರವ ಕೊಡಬೇಕು ಅಂತ ಅವ್ರು ಹೇಳ್ತಾರೆ ಅನ್ನೋದಾದರೆ, ಆ ಘನಘೋರ ಯುದ್ಧಕ್ಕಿಂತ ಈ ಹಾಸನ ಘನಘೋರ ದೊಡ್ಡದಾಯ್ತು. ಅವಾಗ ಆಗತ್ತೋ ಬಿಡುತ್ತೋ, ಅವ್ರವ್ರ ಪ್ರಕಾರ ದೊಡ್ಡದೇ ಇರ್ಬೋದಪ್ಪ. ವಾಟ್ ಹ್ಯಾಪನ್ಸ್ ಟು ದಿ ಡಿಸಿಪ್ಲಿನ್ ಏನು? ಭಾರತೀಯ ಜನತಾ ಪಕ್ಷದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಕೆಲ ನಾಯಕರಿಗೆ ಕೆಲವು ರೋಗ ಬಂದಂಗಿದೆ. ಆ ರೋಗ ಏನು ಅಂದರೆ, ತನಗೆ ಬೇಕಾದವರು ಇಂಡಿಸಿಪ್ಲಿನ್ ಆಗಿ ವರ್ಕ್ ಮಾಡಿದ್ರೆ ಅದು ಇಂಡಿಸಿಪ್ಲಿನ್ ಅಲ್ಲ, ತನಗೆ ಬೇಡವಾದವರು ಮಾಡಿದರೆ ಮಾತ್ರ ಅದ ಶಿಸ್ತು. ಈ ರೋಗ ಬಂದಂಗಿದೆ. ಆ ರೋಗದಿಂದಾನೇ ಕಳೆದ ಚುನಾವಣೆಯಲ್ಲಿ ಹೀನಾಯವಾಗಿ ನೆಲಕಚ್ಚಿ ಸುಣ್ಣ ಆಗಿರೋದು. ಇನ್ನೊಂದು ಸರಿ ಆಗ್ತೀರಿ, ಆಗಿ ನೀವು ಅದಕ್ಕೆ ಅರ್ಹರಿದ್ದೀರಿ. ನಮ್ಮನ್ನೇನು ಮಾಡೋಕ್ಕಾಗುತ್ತೆ ಅನ್ನೋದು ನೋಡೋಣ. ವಿ ವಿಲ್ ಸಿ, ಪೀಪಲ್ ವಿಲ್ ವಾಚ್. ಎಲ್ಲವನ್ನೂ ಈಗ ಅವರು ಒಂದು ಓಟು ನಾನು ಲೀಡ್ ಜಾಸ್ತಿ ಕೊಡಿಸ್ತೀನಿ ಹಾಸನದಲ್ಲಿ, ನೀವೇನು ಕೊಡಿಸೋದು ಒಂದು ಓಟ್ ಲೀಡ್ನ? ಏನು ಜನ ಎಲ್ಲ ಒತ್ತಕ್ಕೆ ಮೊದಲು ನಿಮ್ಗೆ ಕಾಯ್ಕೊಂಡು ಕ್ಯೂ ನಿಂತಿದ್ದಾರೆ ಅನ್ಕೊಂಬಿಟ್ಟಿದ್ದೀರೇನೋ? ನೀವು ಅಷ್ಟೊಂದು ಕಾನ್ಫಿಡೆಂಟ್ ಆಗಿದ್ದಾರೆ, ನೀವು ಯಾಕೆ ಸೋಲ್ತಿದ್ರಿ? ಅಲ್ಲಿ ಕಾಂಗ್ರೆಸ್ ಮತ್ತು BJP ಮತ್ತು JDS ಎರಡೂ ಒಂದಾದರೆ, ಎರಡು ಪ್ರಿನ್ಸಿಪಲ್ ಪಾರ್ಟಿಗಳು ಒಂದು ಕ್ಷೇತ್ರದಲ್ಲಿ ಲೀಡ್ ಬರದೆ ಇನ್ನೇನಾಗಬೇಕಲ್ಲಿ? ಏನು ಹೊಸ ತಂತ್ರನ? ಲೀಡ್ ಬರದೆ ಏನಾಗಬೇಕು? ಎರಡು ಪ್ರಿನ್ಸಿಪಲ್ ಪಾರ್ಟಿಗಳು ಒಂದಾಗ್ಬಿಟ್ರೆ ಆಗ ಲೀಡ್ ಬರದೆ ಏನಾಗುತ್ತೆ? ಅದು ಎಕ್ಸ್ಪೆಕ್ಟೆಡ್ ಅಲ್ಲ.